ಈ ಮಾತು ಡಿ ಕೆ ಶಿವಕುಮಾರ್ ಅವರಿಗೆ ಲೋಕಸಭೆಯ ನಂತರ ಮುಳುವಾಗುತ್ತಾ ಅಥವಾ ವರವಾಗುತ್ತಾ ನೋಡಬೇಕು. ಈ ವರ್ಡ್ ಅಂತೂ ನೆನಪಲ್ಲಿರಬೇಕು, ಈ ಶಬ್ದಗಳು, ಅವರ ಈ ಹೇಳಿಕೆಗಳು. ಸೊ ಇನ್ನು ಇದರ ಮುಂದುವರೆದ ಭಾಗ, ರಾಜ್ಯಸಭೆಯ ಚುನಾವಣೆಯಲ್ಲಿ ಸೋಲೊಪ್ಪಿಕೊಂಡಿದೆ ಮೈತ್ರಿಯ ಪಕ್ಷ. ಸೊ ಕೊನೆಯ ಕ್ಷಣದಲ್ಲಿ ಬಿಜೆಪಿಯ ತಂತ್ರಗಾರಿಕೆ ಬದಲಾಗಿದೆ. ಬಿಜೆಪಿ ಅಭ್ಯರ್ಥಿ ನಾರಾಯಣ್ ಸಾ ಬಾಂಡಿಗೆಗೆ 48 ಮತವನ್ನು ಮೈತ್ರಿ ನಾಯಕರು ಹಾಕಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗಿಂತ ಹೆಚ್ಚು ಮತ ಪಡೆಯಬೇಕು ಅನ್ನೋ ಕಾರಣಕ್ಕೆ ಈ ತಂತ್ರವನ್ನು ಬದಲಾವಣೆ ಮಾಡಿಕೊಂಡಿದ್ದಾರೆ. ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿಗೆ ಕೇವಲ 35 ಮತಗಳು, ಅಲ್ಲಿ ಇನ್ನೂ 45 ಹಾಕ್ಸ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಹೇಳೋ ರೀತಿಯಲ್ಲಿ JDSನವರಿಗೆ ಕೊಡಬೇಕಾಗಿತ್ತು, JDS ಕೈ ಬಿಟ್ಬಿಟ್ಟಿದ್ದಾರೆ ಅನ್ನೋದಾದರೆ ಓಕೆ, 45 ಲೆಕ್ಕ BJP ಇಟ್ಕೊಂಡ್ರು, ಇನ್ನು 3 ಸೀಟ್ಗಳು 3 ಓಟ್ಗಳು ಇದಕ್ಕೆ ಬಂದಿರೋದು, 3 ಓಟ್ಗಳು ಬಂದರೂ 38 ಆಗಿರೋದು. ಗೆಲ್ತಿದ್ರಾ? ಗೆಲ್ತಾ ಇರಲಿಲ್ಲ. ನಿಮ್ಗೆ ಅಷ್ಟೊಂದು ಅವ್ರನ್ನ ಗೆಲ್ಲಿಸಲೇಬೇಕು ಅನ್ನೋದಾಗಿದ್ದರೆ ಪಕ್ಷೇತರನ್ನ ಕಳಿಸ್ಕೊಡ್ಬೇಕಾಗಿತ್ತು. ಅವರು ಹಾಕ್ಕೊಂಡಿರೋರು 45 ಹಾಕೊಳ್ಳೋ ಬದಲಾಗಿ ನಿಮ್ಗೆ ಅಷ್ಟೊಂದು ಅವ್ರ ಮೇಲೆ ಪ್ರೀತಿ ವ್ಯಾಮೋಹ ಇದ್ದಿದ್ರೆ. ಸೊ ಕುಪೇಂದ್ರ ರೆಡ್ಡಿ ಮೈತ್ರಿ ಅಭ್ಯರ್ಥಿಗೆ 35 ಸೋಲು, 100% ಸೋಲು, 45 ಬೇಕು, 10 ಸೀಟ್ಗಳ ಕೊರತೆ ಅಲ್ಲಿ. ಸೊ ಹಾಗಾಗಿ ಈಗ ಅಲ್ಲಿ ಇನ್ನು ನಾರಾಯಣ್ ಸಾ ಬಾಂಡಿಗೆಗೆ 48 ಮತ ಹಾಕಿಸಿದ್ದಾರೆ. ಅವರೊಬ್ಬರು ಮಾತ್ರ ಅಲ್ಲಿ ಗೆಲ್ತಾರೆ. ಬಟ್ಟು ಎರಡು ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು, ಅವರ ಕ್ಷೇತ್ರದ ಜನ ಒಂದು ಯೋಚನೆ ಮಾಡಬೇಕು. ಕಳೆದ 6 ವರ್ಷದಲ್ಲಿ 4 ಸಲ ಚುನಾವಣೆಗೆ ಹೋಗಿದ್ದಾರೆ. 20 ವರ್ಷಗಳಲ್ಲಿ ಬರಬೇಕಾದಂಥ ಚುನಾವಣೆ 6 ವರ್ಷದಲ್ಲಿ ನಿಮಗೆ 4 ಸಲ ಚುನಾವಣೆಗೆ ಹೋಗುವಂಥ ಪರಿಸ್ಥಿತಿ. 2 ಬಿಡಿ, 2 ಯೂಶ್ವಲ್ ನಡೆಯುವಂಥ ಚುನಾವಣೆ, ಇನ್ನೆರಡು ಬೈ ಎಲೆಕ್ಷನಿಗೆ ತಂದಿಡ್ತಾ ಇದ್ದೀರಾ. ಗೊತ್ತಿಲ್ಲ,